ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಸೌಮ್ಯಶ್ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಬಂದು ಹೋ ಒಪೊನೊಪೊನೊ ಟೆಕ್ನಿಕ್. ಓಕೆ, ಸೊ ಹೋ ಒಪೊನೊಪೊನೊ ಟೆಕ್ನಿಕ್ನ ಅಥವಾ ಪ್ರೇಯರ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು, ನಮಗೆ ಬೇಕಾಗಿದ್ದ ಯಾವ ಥರ ನಾವು ಈಸಿಯಾಗಿ ಪಡ್ಕೊಳ್ಬೋದು, ಮತ್ತು ಯಾವ ಥರ ನಮ್ಮನ್ನು ನಾವು ಹೀಲ್ ಮಾಡ್ಬೋದು, ನಮ್ಮನ್ನಾಗಿರ್ಬೋದು ಅಥವಾ ಬೇರೆಯವ್ರನ್ನ ಸಹ ನಾವು ಈ ಒಂದು ಟೆಕ್ನಿಕ್ಕಿಂದ ಹೀಲ್ ಮಾಡ್ಬೋದು. ಓಕೆ, ಸೊ ಇದೊಂದು ತುಂಬ ಹಳೆಯ ಒಂದು ಪ್ರೇಯರ್ ಆಗಿರುತ್ತೆ, ತುಂಬ ಪ್ರಾಚೀನ ಕಾಲದ ಪ್ರೇಯರ್ ಆಗಿರುತ್ತೆ. ಈ ಒಂದು ಪ್ರೇಯರ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ಮೇಯ್ನಾಗಿ 4 ವರ್ಡ್ಸ್ ಬರುತ್ತೆ. ಓಕೆ, ಫಸ್ಟ್ ಬಂದು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅನ್ನೋ ಈ ಒಂದು ವರ್ಡ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಪ್ರೇಯರ್ನ ಮಾಡಿ ನಾವು ಬೇಗ ಹೀಲ್ ಆಗ್ತೀವಿ. ನಾವು ಡಿಪ್ರೆಷನಲ್ಲಿ ಇರ್ಬೋದು, ನಾವಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಡಿಪ್ರೆಷನಲ್ಲಿ ಇದ್ದರೆ ಅವರಿಗೂ ಸಹ ನಾವು ಈ ಒಂದು ಪ್ರೇಯರ್ನ ಯೂಸ್ ಮಾಡ್ಬೋದು. ಓಕೆ, ಯೂಸ್ ಮಾಡಿಕೊಂಡು ಅವ್ರನ್ನ ಹೀಲ್ ಮಾಡ್ಬೋದು. ತುಂಬ ಒಂದು ಹೀಲಿಂಗ್ ಪವರ್ ಇರೋ ಒಂದು ತುಂಬ ಮೋಸ್ಟ್ ಪವರ್ಫುಲ್ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದಾಗಿದೆ. ಈ ಒಂದು ಪ್ರೇಯರ್ನ ನೀವು ಮಾಡುವಾಗ ಮೇಯ್ನಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಬೇಕಾಗಿದೆ. ನೀವು ಯಾಕಾಗಿ ಈ ಪ್ರೇಯರ್ನ ಮಾಡ್ತಾ ಇದ್ದೀರಾ, ಇಫ್ ಇನ್ ಕೇಸ್ ನೀವು ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬೇಕು ಈ ಪ್ರೇಯರಿಂದ ಅಂತ ಹೇಳಿದರೆ ಆವಾಗಲೂ ಸಹ ನೀವು ಇದನ್ನ ಯೂಸ್ ಮಾಡ್ಬೋದು. ಆ ಒಂದು ಇಂಟೆನ್ಷನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾರೊಟ್ಟಿಗೆ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬೇಕು, ಯಾರ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಇವಾಗ, ಅವ್ರದ್ದೊಂದು ಫೋಟೋ ಆಗಿರ್ಬೋದು ಅಥವಾ ಅವ್ರು ಯೂಸ್ ಮಾಡೋ ಥಿಂಗ್ಸ್ನ ಅದನ್ನ ಇಟ್ಕೊಂಡು ನೀವು ಹೇಳಬೇಕಾಗುತ್ತೆ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಇದರಲ್ಲಿ ಐ ಆಮ್ ಸಾರಿ ಅಂತ ಹೇಳುವಾಗೇನು ನೀವು ನಿಮ್ಮನ್ನು ಸರೆಂಡರ್ ಮಾಡ್ಕೊಳ್ತೀರ. ನಿಮ್ಮ ತಪ್ಪೇನಿದೆ ಅದನ್ನ ನೀವು ಯೂನಿವರ್ಸ್ ಹತ್ರ ಕೇಳ್ಕೊಳ್ತೀರ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ನನ್ನ ಕ್ಷಮಿಸ್ಬಿಡು. ಓಕೆ, ದೆನ್ ಥ್ಯಾಂಕ್ ಯು ಅಂತ ಹೇಳುವಾಗ ಏನು ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳುವಾಗ ನಿಮ್ಮ ಪ್ರೀತಿನ ನೀವು ಏನು ವ್ಯಕ್ತಪಡಿಸ್ತಾ ಇದ್ದೀರಾ. ಓಕೆ, ಸೊ ಈ ಒಂದು ವರ್ಡ್ಸ್ನ, ಈ ಒಂದು ಪ್ರೇಯರ್ನ ಈ ಥರ ನೀವು ಯೂಸ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಒಂದು ಒಳ್ಳೆ ಬಾಡಿ, ಒಂದು ಫಿಟ್ನೆಸ್, ಒಂದು ಫಿಸಿಕ್ ಚೆನ್ನಾಗಿರಬೇಕು ಅಂತ ಹೇಳುವಾಗ ಏನು ಮಾಡ್ತೀರಾ ನೀವು, ಫಸ್ಟೇ ಹೇಳ್ತಾ ಇರ್ತೀರಾ, ನಾನು ಚೆನ್ನಾಗಿಲ್ಲ, ನಾನು ಹಾಗಿದ್ದೀನಿ, ನಾನು ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ, ಈ ಥರ ಎಲ್ಲ ನಿಮಗೆ ಒಂದು ನೆಗೆಟಿವ್ ವರ್ಡ್ಸ್ ನೀವು ಹಾಕಿದಾಗ ನೀವು ನೆಗೆಟಿವ್ಗೆ ನೀವು ಇದಾಗ್ತಾ ಹೋಗ್ತೀರಾ. ಓಕೆ, ಅಟ್ರಾಕ್ಟ್ ಆಗ್ತಾ ಹೋಗ್ತೀರಾ. ಸೊ ಇದನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಅಥವಾ ಒಂದು ಡಿಪ್ರೆಷನ್ ಇರ್ತಾರೆ, ಏನೋ ಒಂದು ಯೋಚನೆ ಮಾಡಿಕೊಂಡು ಅಂತ ಹೇಳುವಾಗ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ಹೇಳಿ. ಓಕೆ, ಇಷ್ಟು ದಿವಸ ನೀವು ನಿಮ್ಮ ಬಾಡಿಗೆ ಹೇಳ್ತಾ ಇದ್ರೆ ನಾನು ಚೆನ್ನಾಗಿಲ್ಲ, ಹಾಗೆ ಕಾಣ್ತಾ ಏನೋ ಒಂದು ನೆಗೆಟಿವ್ಸ್ ನೀವು ಹೇಳ್ತಾ ಇದ್ರಿ ನಿಮ್ಮ ಬಾಡಿ ಬಗ್ಗೆ, ನಿಮ್ಮ ಬಗ್ಗೆ. ಓಕೆ, ಸೊ ನಿಂತ್ಕೊಂಡು ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಟ್ರಸ್ಟ್ ಮೀ, ಎಷ್ಟು ಒಂದು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಒಂದು ಆದಷ್ಟು ಬೇಗ, ಅಂದರೆ ಇಟ್ ಡಿಪೆಂಡ್ಸ್, ಕೆಲವ್ರಿಗೆ 2-3 ಡೇಸಲ್ಲಿ, ಕೆಲವರಿಗೆ 1 ವೀಕಲ್ಲಿ, ಕೆಲವರಿಗೆ 21 ಡೇಸಲ್ಲಿ ಈ ಥರ ತಗೊಳುತ್ತೆ. ಆಯಿತಾ, ಬಟ್ ನೀವೇನು ಮಾಡಬೇಕಂತ ಹೇಳಿದ್ರೆ ಕನ್ಸಿಸ್ಟೆಂಟಾಗಿ ಇದನ್ನ ನಂಬಿಟ್ಟು ಈ ಪ್ರೇಯರ್ನ ಮಾಡಬೇಕಾಗುತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಈ ಥರ ಹೇಳಿಕೊಂಡು ನೀವು ಪ್ರತಿಯೊಂದಕ್ಕೂ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಬೇರೆಯವ್ರಿಗೆ ಮಾಡಬೇಕು, ನಮ್ಮ ಫ್ರೆಂಡ್ನ ನಾನು ಹೀಲ್ ಮಾಡಬೇಕು, ಅದು ಪೇರೆಂಟ್ಸಿಗಾಗಿ ಮಾಡಬೇಕು, ಅವ್ರ ಹೆಲ್ತ್ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿದ್ರು ಅಷ್ಟೇ, ಅವ್ರನ್ನ ನೆನೆಸ್ಕೊಂಡು ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಅದನ್ನ ನೆನೆಸ್ಕೊಂಡು ನೀವು ಅದಕ್ಕೆ ಈ ಪ್ರೇಯರ್ನ ಅಪ್ಲೈ ಮಾಡಬೇಕು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ ಹೇಳಿ ಅವ್ರು ಕ್ಯೂರ್ ಆಗ್ತಾ ಇದ್ದಾರೆ ಅನ್ನೋ ಥರ ಮ್ಯಾನಿಫೆಸ್ಟ್ ಮಾಡಬೇಕು. ಆಯಿತಾ, ಸೊ ಈ ಥರ ಮಾಡೋದ್ರಿಂದ ಬೇಗ ನೀವು ಒಂದು ಒಳ್ಳೆ ರಿಸಲ್ಟ್ನ ತಗೊಳ್ತೀರಾ. ಆಯಿತಾ, ಬಟ್ ಇದರಲ್ಲಿ ಮೇಯ್ನಾಗಿ ಬೇಕಾಗಿರೋದು ಅಂತ ಹೇಳಿದರೆ ನಂಬಿಕೆ. ಓಕೆ, ಫೇತ್ನ ಇಟ್ಟು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾವ ವಿಷಯ ಆದರೂ ಆಗಿರ್ಬೋದು, ನಾನು ಹೇಳಿದಾಗೆ ಬ್ಯೂಟಿ ಆಗಿರ್ಬೋದು, ಫಿನಾನ್ಷಿಯಲ್ ಸ್ಟೇಟ್, ಇನ್ ಕೇಸ್ ಏನು ದುಡ್ಡು ಬೇಕು ನನಗೆ, ಅಥವಾ ನನ್ನ ಫಿನಾನ್ಷಿಯಲ್ ಸ್ಟೇಟ್ ತುಂಬ ಕೆಟ್ಟಾಗಿದೆ ಅಂತ ಹೇಳುವಾಗ ನಿಮ್ಮ ಹತ್ರ ಎಷ್ಟಿದೆ, 10 ರೂಪೀಸ್ನ, 20ನ, 100ಸ, ಏನಾದರೂ ಅದನ್ನ ಮುಂದೆ ಇಟ್ಕೊಳ್ಳಿ, ಅದಕ್ಕೆ ಹೇಳಿ, ಆ ದುಡ್ಡಿಗೆ ನೀವು ಹೇಳಿ ದಟ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಈ ಥರ ನೀವು ಹೇಳ್ತಾ ಬನ್ನಿ, ಪ್ರತಿಯೊಂದಕ್ಕೂ ಅಪ್ಲೈ ಮಾಡಿ, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಓಕೆ, ಹೇಳ್ತಾ ಇರಿ, ಈ ಒಂದು ಪ್ರೇಯರ್ನ ಯೂಸ್ ಮಾಡ್ತಾ ಇರಿ, ಪ್ರತಿಯೊಂದರಲ್ಲೂ ಅಷ್ಟೇ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ. ಬೇಗ ನೀವು ಹೀಲ್ ಆಗ್ತೀರಾ, ಅಥವಾ ಬೇರೆಯವ್ರನ್ನ ಹೀಲ್ ಮಾಡಬೇಕಂತ ಹೇಳಿದ್ರು ಬೇಗ ಇದರಿಂದ
ತುಂಬ ಪಾಸಿಬಿಲಿಟೀಸ್ ಇದೆ ಆಯಿತಾ. ಸೊ ಈ ಒಂದು ಟೆಕ್ನಿಕ್ ಓಪನ್ ಟೆಕ್ನಿಕ್ ಅಂತ ಹೇಳಿದರೆ ಇದೆ. ಓಕೆ, ಸೊ ಇದರಲ್ಲಿ ಈ ವರ್ಡ್ಸ್ನ ಯೂಸ್ ಮಾಡಿ, ಈ ವರ್ಡ್ಸ್ಗೆ ತುಂಬ ಪವರ್ಫುಲ್ ಇದೆ, ತುಂಬ ಪವರ್ಫುಲ್ಲಾಗಿ ಈ ಒಂದು ಪ್ರೇಯರ್ ವರ್ಕ್ ಆಗುತ್ತೆ. ಈ ವರ್ಡ್ಸ್ಗೆ ಅಷ್ಟು ಒಂದು ಶಕ್ತಿ ಇದೆ. ನಾವು ನೆಕ್ಸ್ಟ್ ಸ್ವಿಚ್ ವರ್ಡ್ಸ್ ಬಗ್ಗೆ ಹೇಳುವಾಗಿಲ್ಲ, ಸ್ವಿಚ್ ವರ್ಡ್ಸ್, ಸ್ವಿಚ್ ನಂಬರ್ಸ್, ಮ್ಯಾಜಿಕಲ್ ನಂಬರ್ಸ್ ಬಗ್ಗೆ ಎಲ್ಲ ನೀವು ನೋಡಿರ್ತೀರ. ಸೊ ಅದರಲ್ಲಿ ಪ್ರತಿಯೊಂದು ವರ್ಡಿಗಾಗಿರ್ಬೋದು, ಪ್ರತಿಯೊಂದು ನಂಬರ್ಸಿಗಾಗಿರ್ಬೋದು ಅದರದ್ದೇ ಆದ ಒಂದು ಶಕ್ತಿ ಇದೆ. ಓಕೆ, ಸೊ ಅದೇ ಥರ ಈ ಪ್ರೇಯರಲ್ಲಿ ನಾವು ಈ ಒಂದು 4 ಏನು ಫೇಸ್ ನಾವು ಏನು ಹೇಳ್ತೀವಿ, ಲೈಕ್ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಏನು ಹೇಳ್ತೀವಿ, ಅದಕ್ಕೂ ಸಹ ಅಷ್ಟೇ ಶಕ್ತಿ ಇರುತ್ತೆ. ಖಂಡಿತವಾಗ್ಲೂ ನೀವು ಇದನ್ನ ಟ್ರೈ ಮಾಡಿಬಿಟ್ಟು ನೀವೇ ಒಂದು ಒಳ್ಳೆ ಏನು ರಿಸಲ್ಟ್ನ ನೀವು ಪಡ್ಕೊಂಡು ಬಂದು ಖಂಡಿತವಾಗ್ಲೂ ಹೇಳ್ತೀರಾ. ಈ ಓಪನ್ ಟೆಕ್ನಿಕ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ, ಒಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ವಿಡಿಯೋ. ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಶೇರ್ ಮಾಡಿ.